ವಾರ್ಷ್ಣೇಯ ಅಂದ್ರೆ ವೃಷ್ಣಿ ಕುಲದ ಕೃಷ್ಣ, ವಾಸಿಷ್ಠ ಅಂದ್ರೆ ವಸಿಷ್ಠರ ಮನೆತನದಲ್ಲಿ ಬಂದ ವೇದವ್ಯಾಸ. ಈ 3 ರೂಪಗಳನ್ನು ನಾನಾ ರೂಪದಿಂದ ಸೇವೆ ಮಾಡಿದವನಿಗೆ ಈ 3 ರೂಪಗಳೇನು ದೊಡ್ಡದಲ್ಲ. ಈ 3 ರೂಪಗಳಲ್ಲಿಯೂ ಕೊಟ್ಟ ಆದೇಶವೆಂಬ ಚೂಡಾಮಣಿಯನ್ನ ರೂಪಾಹ ಪ್ರಭು ಮಹಾಜ್ಞಾ ಮನೋಜ್ಞಾವತಂಸಂ. ಅವತಂಸ ಅಂದ್ರೆ ಆಭರಣ. ಪ್ರಭುತ್ವ ಹೊಂದಿದ ನಾರಾಯಣನ ಮಹಾ ಆಜ್ಞಾ, ಅತ್ಯಂತ ದೊಡ್ಡದಾದ ಆದೇಶ ಎನ್ನುವ ಮನೋಜ್ಞವಾದ ಅವತಂಸಂ ಆಭರಣವನ್ನು ತ್ರಿವಪುಷ 3 ರೂಪಗಳಲ್ಲಿ ಅಪಿ ಹೊತ್ತುಕೊಂಡು ಉತ್ತಮೇನ ಎತ್ತರದ ಉತ್ತಮಾಂಗಂ ಉತ್ತಮಾಂಗದ ಮೇಲೆ 3 ರೂಪಗಳಲ್ಲಿಯೂ ಭಗವದ್ ಆದೇಶವನ್ನ ಹೊತ್ತು ವಿದಧಿರೇ ಏನ ಚ ಅನ್ಯೇನ ತುಷ್ಟಾಃ. ಅನ್ಯೇ ನ ತುಷ್ಟಾಃ. ತಲೆ ಮೇಲೆ ಹೊತ್ತುಕೊಂಡು ಭಗವದಾಜ್ಞೆಯನ್ನು ಪಾಲಿಸ್ತೇನೆ ಎನ್ನುವ ಮಾತು ಸಜ್ಜನರಿಗೆ ಖುಷಿ ಕೊಟ್ರು ನ ಉಳಿದವರಿಗೆ ಸಂತೋಷ ಆಗ್ಲಿಲ್ಲ. ಅನ್ಯೇ ನ ತುಷ್ಟಾಃ. ಉಳಿದವರು ಆ ಸಂತೋಷವನ್ನ ಅನುಭವಿಸ್ಲಿಲ್ಲ. ಅಂದ್ರೆ ಬಂದಾಗ 3 ರೂಪಗಳಲ್ಲಿ ಹನುಮನಾಗಿ, ಭೀಮನಾಗಿ, ಮಧ್ವನಾಗಿ 3 ಕಾಲದಲ್ಲಿಯೂ ಕೂಡ ದುಷ್ಟರಿಗೆ ತಮ್ಮ ಕಾರ್ಯಭಾರಕ್ಕೆ ತಡೆಗೋಡೆಯನ್ನ ಒಡ್ಡಿದಂತಾಗಿತ್ತು ಅನ್ನುವ ಕಾರಣಕ್ಕಾಗಿ ರಘು ವಂಶದಲ್ಲಿ ಪಾಲನೆ ಮಾಡಿದವ, ವೃಷ್ಣಿ ವಂಶದ ಹಿರಿಯನಾಗಿ ಬಂದವ, ವಸಿಷ್ಠ ಗೋತ್ರದಲ್ಲಿ ಪ್ರವೃತ್ತಿ ತೋರಿದವ ಅಂತ 3 ಹೆಸರುಗಳನ್ನ 3 ಲೀನೇಜ್ಗಳ ಮೂಲಕ, ವಂಶಾವಳಿಗಳ ಮೂಲಕ ತೋರಿಸಿ ಎಲ್ಲಾ ಕಡೆನೂ ಅವನಿಗೆ ಪ್ರವೇಶ ಇದೆ. ಅವನು ಇಂಥ ಒಂದು ಕಡೆ ಮಾತ್ರ ಕಾಣಿಸಿಕೊಳ್ತಾನೆ, ಇಂಥ ಕಡೆ ಅವನಿಗೆ ಕಾಣಿಸಿಕೊಳ್ಬಾರದು ಅಂತ ಹೀಗೆ ವಿಭಾಗ ಇಲ್ಲ. ಹಾಗಾಗಿ ಈ 3 ಸೇವೆ ಮಾಡಿದ್ದಾರೆ ಆಚಾರ್ಯರು. ವಸಿಷ್ಠ, ವಾಸಿಷ್ಠ, ವಾರ್ಷ್ಣೇಯ ಮತ್ತು ರಾಘವ. ಹೀಗೆ 3ರನ್ನು ಕೂಡ ಅತ್ಯಂತ 3 ರೂಪಗಳಿಂದಲೂ ಕೂಡ ನಿರಂತರವಾಗಿ ಸೇವೆ ಮಾಡಿದ್ದಾರೆ. 3 ಅವತಾರಗಳಲ್ಲಿಯೂ ಕೂಡ ವಿದಧಿರೆ ತಲೆ ಕೊಟ್ಟು ಅಂದ್ರೆ ತಲೆ ಮಣಿದು ಸೇವೆ ಮಾಡಿದ್ದಾರೆ. ಹಾಗೆ ಮಾಡುವುದು ಅವರ ಅತ್ಯಂತ ಸಹಜವಾದ ಕಾರ್ಯವೂ ಹೌದು. ಅವರಿಗೆ ಅಯ್ಯೋ ಇದನ್ನ ಯಾಕಪ್ಪ ಮಾಡಬೇಕು, ಒಂದ್ಸಲ ಮಾಡಿದ್ರೆ ಸಾಕಾಗಲ್ವಾ ಅಂತ ನಮ್ಗೆ ಅನ್ಸಿದ್ರೆ, ಲಕ್ಷಾಂತರ ವರ್ಷಗಳ ನಂತರ ಬಂದ ಅವತಾರಗಳಲ್ಲೂ ಕೂಡ ಮೊದಲು ಏನು ಭಾವ ಇತ್ತೋ ಅದೇ ಭಾವದಿಂದ ಭಗವಂತನ ಸೇವೆಯನ್ನ, ಸಜ್ಜನರ ಉದ್ಧಾರವನ್ನ ನಿಷ್ಠೆಯಿಂದ ಮಾಡಿದವರಾಗಿ ನಾವು ಕೂಡ ಅಂಥ ಆಚಾರ್ಯರನ್ನ ಭಕ್ತಿ ಶ್ರದ್ಧೆಗಳಿಂದ ಕೈ ಮುಗಿದು ನಮಿಸಿ ನಮ್ಮ ಅಶಕ್ತತೆಯನ್ನು ಪಾರು ಮಾಡು ಅನ್ನೋದನ್ನ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ ಅಂತ ಆ ಪದ್ಯದ ಒಟ್ಟು ಸಾರ. ಇದರ ಕೊನೆಯ ಪದ್ಯ ವಿಧಿ ಭವೇಂದ್ರಾದಿ ದೇವಾಧಿನಾಥಂ ಕಮಲಯಾ ಸನ್ನತ ಶ್ರೀಪದಾಬ್ಜಂ ಕಮಲನಾಭಂ ಭಜಂತಂ ಸುಭಕ್ತ್ಯಾ ಸುಜನತುಷ್ಟಿಪ್ರದಂ ವಾಸುದೇವಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ವಿಧಿ ಬ್ರಹ್ಮ, ಭವ ರುದ್ರ, ಇಂದ್ರ ಆದಿ ಅಗ್ನಿ ವರುಣ ಯಮ ನಿರುತಿ ಇತ್ಯಾದಿ ದೇವಾದಿ ದೇವತೆಗಳ ಅಧಿನಾಥಂ ಅಧಿಕಾರಯುಕ್ತವಾದ ಒಡೆಯನಾದ ಕಮಲಯಾ ಸನ್ನತ ಶ್ರೀಪದಾಬ್ಜಂ ಕಮಲಾದೇವಿ ಸ್ವತಃ ಸರಸ್ವತಿ ನಿರಂತರವಾಗಿ ಭಗವಂತನ ಪಾದ ಸೇವೆ ಮಾಡ್ತಾ ತನ್ನ ಪ್ರೀತಿಯನ್ನ ಅವಳಲ್ಲಿ ತೋರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಚೆಲುವಾದ ಪಾದವನ್ನ ಆಚೆ ಅವಳು ಸೇವೆ ಮಾಡುತ್ತಿದ್ರೆ
ಇದನ್ನು ನೋಡಿ ಸಜ್ಜನರಿಗೆ ಸಂತೋಷ ಆಗ್ತಾ ಇದೆ. ತುಂಬ ಸಂತಸ ನೀಡುವ ಆ ಹೊಕ್ಕಳಲ್ಲಿ ಚತುರ್ಮುಖ ಕೂತು ಬಿಟ್ಟಿದ್ದಾನೆ. ಕಮಲನಾಭಂ ಭಜಂತಾಂ ಸುಭಕ್ತ್ಯಾ ಸುಜನ ತುಷ್ಟಿಪ್ರದಂ ವಾಸುದೇವಂ. ತಾವರೆಯ ಹೊಕ್ಕಳಿನ ಭಗವಂತ ವಾಸುದೇವ ನಮಗೆ ಅತ್ಯಂತ ಸ್ತುತಿಗೆ ಯೋಗ್ಯನಾದವನು ಅಂತ ಅವನನ್ನು ಪರಮ ಭಕ್ತಿಯಿಂದ ಭಜಿಸುತ್ತಿದ್ದಾರೆ. ವಾಸುದೇವಂ ಪ್ರಣತವಾನ್. ವಾಸುದೇವನ್ನ ಆಚಾರ್ಯ ಮಧ್ವರು ಪ್ರಣಮಿಸುತ್ತಿದ್ದಾರೆ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಮುಂದಿನ ಪದ್ಯ ದಶಾವತಾರ ಗಾಥಾ ಅಂತ. ಇದನ್ನು ನರಹರಿ ತೀರ್ಥರ ಶಿಷ್ಯರಾದ ಅದಮಾರು ಮಠದ ಮೂಲ ಯತಿಗಳಾದ ನರಹರಿ ತೀರ್ಥರ ಶಿಷ್ಯರಾದ ಕಮಲಾಕ್ಷ ತೀರ್ಥರು ಬರೆದ ಪದ್ಯ ಅಂತ. ಅಲ್ಲ, ಇದು ವಿಜಯಧ್ವಜರು, ಕ್ಷಮಿಸಿ, ನಾನು ಇದರ ನಂತರದ್ದು ಅನ್ಕೊಂಡೆ. ಇದರ ನಂತರದ್ದು ಹರಿಗಾಥಾ ಅಂತ ಬರುತ್ತೆ, ಅದನ್ನ ಕಮಲಾಕ್ಷ ತೀರ್ಥರು. ಇದು ವಿಜಯಧ್ವಜ ತೀರ್ಥರು ಅಂತ